ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ CM ಗುರು ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋವನ್ನ ನೀವೇ ನೋಡಬೇಕು ಸ್ವಾಮಿ. ಎಚ್ಚರ ತಪ್ಪಿದರೆ ಅಪಾಯ. ನಿಮಗೆ ಗೊತ್ತಿರುವವರಿಗೂ ಈ ಸುದ್ದಿಯನ್ನ ಮುಟ್ಟಿಸಿ. BLOಗಳು ಮನೆಗೆ ಬಂದರೆ ನಿರ್ಲಕ್ಷಿಸಬೇಡಿ. ಅವರು ಕೊಟ್ಟ ಅರ್ಜಿಯನ್ನು ಆದಷ್ಟು ಬೇಗ ತುಂಬಿ ಅವರಿಗೆ ಕೊಡಿ. ಇಲ್ಲವಾದಲ್ಲಿ ನಿಮ್ಮ ವೋಟರ್ ID ಕ್ಯಾನ್ಸಲ್ ಆಗಬಹುದು ಅಥವಾ 10 ದಾಖಲೆಗಳನ್ನು ಕೇಳಿ ಕಚೇರಿಯಿಂದ ಕಚೇರಿಗೆ ಅಲೆಯುವಂತೆ ಆಗಬಹುದು ಅಥವಾ ಭಾರತೀಯ ಪೌರತ್ವದಿಂದ ರದ್ದಾಗಬಹುದು. ಅದಕ್ಕೆ ಆದಷ್ಟು ಬೇಗ BLOಗಳು ಕೊಟ್ಟಂತಹ ಅರ್ಜಿಯನ್ನು ತುಂಬಿ ಜುಲೈ 29ರೊಳಗಾಗಿ ಕೊಟ್ಟುಬಿಡಿ. ಈ ವಿಚಾರವಾಗಿ ಮಾನ್ಯ ತಹಶೀಲ್ದಾರ್ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ಏನು ಹೇಳ್ತಾರೆ ಆಕ್ಟಿವಿಟೀಸ್ಗಳನ್ನ ಮುಕ್ತಾಯ ಮಾಡ್ಕೊಂಡಿದ್ದೀವಿ. ಸೊ ತಮ್ಮ ಮೂಲಕ ನಾವೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇದೆ ಮತದಾರರಲ್ಲಿ. ಯಾಕಂದರೆ SIR ಅಂತಂದು ಬಂದಾಗ ಭಾಳಷ್ಟು ಜನಕ್ಕೆ ಒಂದು ಹೆದರಿಕೆ ಇದೆ. ನಮ್ಮ ಹೆಸರನ್ನು ಮತದಾರ ಪಟ್ಟಿಯಿಂದ ಏಕಾಏಕಿ ತೆಗಿತಾರೆ, ಭಾಳ ರ್ಯಾಂಡಮಾಗಿ ಹೆಸರುಗಳು ಡಿಲೀಟ್ ಆಗ್ತವೆ ಅನ್ನೋದು ಒಂದು ಅಭಿಪ್ರಾಯ ಇದೆ. ಆ ಅಭಿಪ್ರಾಯನ ಹೋಗಲಾಡಿಸ್ಬೇಕು ಮತ್ತು SIR ಪ್ರಕ್ರಿಯೆ ಅಜ್ಜಂಪುರ ತಾಲೂಕಿನಲ್ಲಿ ಯಶಸ್ವಿಯಾಗಿ ಮುಗಿಸ್ಬೇಕು ಅನ್ನೋದು ಉದ್ದೇಶದಿಂದ ತಮ್ಮಗಳ ಸಹಕಾರನ ಕೋರಿ ಇವತ್ತು ಈ ಸಭೆಯನ್ನು ಕರೆದಿದ್ವಿ. SIRಲ್ಲಿ ಯಾವ ಮತದಾರರು ಕೂಡ ಈಗ ಎಕ್ಸಿಸ್ಟಿಂಗ್ ಮತದಾರ ಇದಾರಲ್ಲ, ಅವರ ಮತದಾರ ಹೆಸರನ್ನ ನೇರವಾಗಿ ನಾವು ಪಟ್ಟಿಯಿಂದ ತೆಗೆಯೋದಿಲ್ಲ. ಮೊದಲು ಫಸ್ಟು ಅದು ಅಂಡರ್ಸ್ಟ್ಯಾಂಡಿಂಗ್. ಯಾವ ವ್ಯಕ್ತಿ ಹೆಸರನ್ನೂ ಕೂಡ ನಾವು ನೇರವಾಗಿ ಮತದಾರ ಪಟ್ಟಿಯಿಂದ ತೆಗೆಯೋದಿಲ್ಲ. ಈಗ ಜೂನ್ 30ರಿಂದ ಪ್ರತಿ ಮತದಾರಿಗೂ ಕೂಡ ಒಂದೊಂದು ಎನ್ಯುಮರೇಷನ್ ಫಾರಮ್ ಅಂತ ಬರುತ್ತೆ. 2 ಎನ್ಯುಮರೇಷನ್ ಫಾರಮ್ ಮತದಾರರಿಗೆ ನಾವು ತಲುಪಿಸ್ತೀವಿ ಮನೆಗೆ, ನಮ್ಮ BLOಗಳ ಕಡೆಯಿಂದ. ಈ ತಿಂಗಳು ನಾಳೆಯಿಂದ ಮಂಗಳವಾರದಿಂದ ಪ್ರತಿಯೊಬ್ಬರಿಗೂ ಕೂಡ, ಪ್ರತಿ ವೋಟರಿಗೂ ಕೂಡ ತಲುಪಿಸ್ತೀವಿ ನಾವು. ಈಗ ಅಜ್ಜಂಪುರದಲ್ಲಿ ಸುಮಾರು 70,000 ವೋಟರ್ ಇದ್ದಾರೆ ಅಂದರೆ 1,40,000 ಎನ್ಯುಮರೇಷನ್ ಫಾರಮ್ಗಳು. ನಮ್ಮದು ಒಂದು ಫಾರ್ಮೆಟ್ ಇದೆ. ಸೊ ಅದು 84 PSಗಳಲ್ಲಿ ಇದ್ದಾರೆ ಮತಗಟ್ಟೆಗಳು, ಆಯಿತಾ. ಅಷ್ಟು ಜನಕ್ಕೂ ಕೂಡ ನಾವು ಈ ರೀತಿ ಎನ್ಯುಮರೇಷನ್ ಫಾರಮ್ 2 ಕಾಪಿ ಕಳಿಸ್ತೀವಿ. ಇದು ವೋಟರ್ ಸ್ಪೆಸಿಫಿಕ್ ಇರ್ತಕ್ಕಂಥದ್ದು. ಉದಾಹರಣೆಗೆ ಇಲ್ಲಿ ನೀವೇನು ಗ್ರೂಪಲ್ಲಿ ನೋಡ್ತಿದ್ದೀರಲ್ಲ, ಅಲ್ಲಿ ಧನಂಜಯವ್ರದ್ದು ಫೋಟೋ ಇದೆ, ಅವ್ರದ್ದು ಅಡ್ರೆಸ್ಸು ಮತ್ತು ಆಮೇಲೆ ಹೆಸರುಗಳು. ಅಂದರೆ ಈಗ ವಿನಾಯಕ್ ಸಾಗರ್ ಅಂದರೆ 2 ಫಾರಮ್ ಬರುತ್ತೆ ವಿನಾಯಕ್ ಸಾಗರ್ ಹೆಸರಲ್ಲಿ. ರಾಜೇಂದ್ರ ಅವರು ಅಂದರೆ 2 ಫಾರಮ್ ರಾಜೇಂದ್ರರು ಹೆಸರಲ್ಲಿ. ಗುರುಮೂರ್ತಿ ಅಂದರೆ 2 ಫಾರಮ್ ಗುರುಮೂರ್ತಿ ಹೆಸರಲ್ಲಿ. ಸೊ ಈ ಫಾರಮ್ಸ್ಗಳ್ನ ನಮ್ಮ BLOಗಳ ಮುಖಾಂತರ ನಾವು ಈಚ್ ಮತದಾರಿಗೂ ಕೂಡ ತಲುಪಿಸ್ತೀವಿ, ಮನೆಗಳಿಗೆ ತಲುಪಿಸ್ತೀವಿ. ಆ ಮನೆಯಲ್ಲಿ 5 ಜನ ಇದ್ದರೆ 10 ಫಾರಮ್ಗಳು, 10 ಕೂಡ ಆ ಮನೆಗೆ ಸಂಬಂಧಪಟ್ಟಿರೋದೇ ಇರಬೇಕು. ಯಾಕಂದರೆ ಅದರಲ್ಲಿ ಹೆಸರುಗಳು ಪ್ರತಿಯೊಂದು ಕೂಡ ಇರುತ್ತೆ. ಅಂಥ ಫಾರಮ್ಗಳು ಮಾತ್ರ ಕೊಡ್ತೀವಿ. ಈಗ ಆ ಮನೇಲಿ ಯಾರು ತೀರ್ಕೊಂಡು ಹೋಗಿದ್ದಾರೆ, ಬಟ್ ಆದರೂ ಹೆಸರಿರುತ್ತೆ, ಬಟ್ ಅವ್ರಿಗೆ ಫಾರಮ್ ಕೊಡಂತೆ ಕೊಡ್ತೀವಿ. ಯಾಕೆ ನಮಗಿನ್ನೂ ಗೊತ್ತಿಲ್ಲ ಬದುಕಿದಾರೋ ತೀರ್ಕೊಂಡು ಹೋಗಿದ್ದಾರೋ ಅನ್ನೋದು. ಯಾರು ಈ ಎನ್ಯುಮರೇಷನ್ ಫಾರಮ್ ಗಣತಿ ನಮೂನೆಗಳಿದಾವಲ್ಲ, ಅದನ್ನು ಫಿಲ್ ಮಾಡಿ ವಾಪಸ್ ಕೊಡ್ತಾರೋ ನಮಗೆ, ಅಂಥವ್ರನ್ನ ಮಾತ್ರ ನಾವು ಇದರಲ್ಲಿ ಕರಡು ಮತದಾರ ಪಟ್ಟಿ ಅಂತಂದು ನಾವು ಬಿಡ್ತೀವಿ. ಡ್ರಾಫ್ಟ್ ರೋಲ್ ಅಂತ ಹೇಳಿ, ಅದು ಯಾವಾಗ ನಾವು 5ನೇ ತಾರೀಕು ಬಿಡ್ತೀವಿ, ಅವತ್ತು ಅವರ ಹೆಸರುಗಳನ್ನ ಉಳಿಸ್ಕೊತೀವಿ. ಯಾರು ಎನ್ಯುಮರೇಷನ್ ಫಾರಮ್ನ ವಾಪಸ್ ಕೊಟ್ಟಿರ್ತಾರಲ್ಲ ಅವ್ರದ್ದು ಹೆಸರು ಮಾತ್ರ. ಎನ್ಯುಮರೇಷನ್ ಫಾರಮ್ ಕೊಟ್ಟಿಲ್ಲ ಅಂತಂದರೆ ಅದರ ಅರ್ಥ ಅಂದರೆ ಅವ್ರು ಇಲ್ಲಿ ವಾಸವಾಗಿಲ್ಲ ಅಂತಂದು. ಇಲ್ಲಿ ನಾನು ಇದ್ದೀನಿ, ನನ್ನ ಬ್ರದರ್ ಇದ್ದಾರೆ, ಅವರು ಯಾವುದೋ ಕೆಲಸದ ಉದ್ದೇಶಕ್ಕೆ ಸ್ವಲ್ಪ ದಿನ ಮೈಸೂರಲ್ಲಿ ಇರ್ತಾರೆ, ಸ್ವಲ್ಪ ದಿನ ಬೆಂಗಳೂರಲ್ಲಿ ಇರ್ತಾರೆ, ಹಿಂಗೆಲ್ಲ ಹೋಗ್ತಾ ಇರ್ತಾರೆ. ಬಟ್ ಅದು ನಮ್ಮ ಮನೆ ಕೊಟ್ಟಾಗ ನನ್ನ ಬ್ರದರ್ದು ಸೇರಿ ಕೊಟ್ಟಿರ್ತಾರೆ. ಯಾರು ಆ ಮನೆಯಲ್ಲಿ ಅಡಲ್ಟ್ ಮೆಂಬರ್ ಯಾರಿರ್ತಾರಲ್ಲ ಅವ್ರಿಗೆ ಕೊಟ್ಟಿರ್ತಾರೆ. ಈಗ ನನ್ನ ಬ್ರದರ್ ಪರವಾಗಿ ನಾನು ಕೂಡ ಬೇಕಾದ್ರೆ ತುಂಬಿ ಕೊಡ್ಬೋದು, ಅದಕ್ಕೆ ಅವಕಾಶಗಳು ಇದೆ. ಅದು ಎನ್ಯುಮರೇಷನ್ ಫಾರಮಲ್ಲೇ ಬರುತ್ತೆ. ಈಗ ನಾನೆಲ್ಲೋ ಈ ಕೆಲಸದ ಮೇಲೆ ನಾನು ಅಮೇರಿಕಾ ಹೋಗಿರ್ತೀನಿ ಒಂದು 15 ದಿನ, ಅಥವಾ ನನ್ನ ಮಕ್ಕಳಲ್ಲಿ ಇರ್ತಾರೆ ನೋಡ್ಕೊಂಬರೋಣ ಅಂತ ಒಂದು ತಿಂಗಳು ಹೋಗಿರ್ತೀನಿ. ಆ ಟೈಮಲ್ಲಿ ಬಂದು ಕೊಟ್ಟರೆ ಹೇಗೆ ಅನ್ನೋ ಪ್ರಶ್ನೆ ಬರುತ್ತಲ್ಲ. ಸೊ ಆ ಮನೇಲಿ ಉಳಿದಿರೋ ಯಾರೇ ಮೆಂಬರ್ ಇದ್ರೂ ಕೂಡ ಅವ್ರಿಗೆ ತಲುಪಿಸಿರ್ತೀವಿ. ಆ ಫಾರಮ್ನ ಅವ್ರ ಅಡಲ್ಟ್ ಮೆಂಬರ್, ವಯಸ್ಕರ ಮೆಂಬರ್ ಅದನ್ನು ತುಂಬಿಬಿಟ್ಟು ವಾಪಸ್ ಕೊಡ್ಬೋದು ಅವ್ರ ಪರವಾಗಿ. ಸೊ ಮಾಡ್ಕೊಂತಾರೆ, ಅಲ್ಲಿ ಕೊಡ್ತೀವಿ ನಾವು. ಒಂದು ಕಡೆ ಇರಬೇಕಷ್ಟೇ, ಅಲ್ಲೂ ಇದ್ದು ಇಲ್ಲೂ ಇದ್ದರೆ ಇಲ್ಲ. ಈಗ ಆರ್ಡಿನರಿ ರೆಸಿಡೆಂಟ್, ನಾನೀಗ ನಮ್ಮೂರಿಗೆ ಪ್ರತಿ ವಾರ ಹೋಗಿ ಬರ್ತಾ ಇರ್ತೀನಿ. ಆರ್ಡಿನರಿ ರೆಸಿಡೆಂಟ್ ನಾನು ಸಫಿಷಿಯೆಂಟ್ ಸಾಕಾಗುತ್ತೆ, ಅಜ್ಜಂಪುರದಲ್ಲಿ ಕೆಲಸ ಮಾಡ್ತಾ ಇದ್ದರೂ ಕೂಡ. ಆಗ ನಾನು ತೀರ್ಮಾನ ಮಾಡಬೇಕು, ನಮ್ಮೂರಲ್ಲಿ ವೋಟರ್ ಲಿಸ್ಟ್ ಇಟ್ಕೋಬೇಕು, ಇಲ್ಲಿ ಇಟ್ಕೋಬೇಕು ಅಂತ ಹೇಳಿ. 2 ಕಡೆ ಇರೋದಕ್ಕೆ ಕ್ರಿಮಿನಲ್ ಅಫೆನ್ಸ್ ಇದೆ. ಅದನ್ನು ನಮ್ಮ ಏನು ಗಣತಿ ನಮೂನೆ ಇದೆಯಲ್ಲ ಅದರಲ್ಲೂ ಕೂಡ ನಮೂದು ಮಾಡಿರ್ತಾರೆ. ಯಾರಾದರೂ ಕೂಡ 2 ಕಡೆ ಹೆಸರು ಇಟ್ಕೊಳ್ತಕ್ಕಂಥ ಸಂದರ್ಭಗಳು ಬಂದರೆ ಅಂಥರ ಮೇಲೆ ನಾವು ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ 1 ವರ್ಷ ಜೈಲಿರುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಂದಾಗ ಅಥವಾ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬಂದಾಗ ನಂದು ಹೆಸರು ರೂರಲ್ ಏರಿಯಾದಲ್ಲಿ ಇರಲಿ ಅಂತಂದು ಅಜ್ಜಂಪುರ ಟೌನವರು ರೂರಲ್ ಏರಿಯಾದಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾರೆ.
ಇದಕ್ಕೆ ಬಂದ ತಕ್ಷಣ ಯಾವುದು ಪಟ್ಟಣ ಪಂಚಾಯತ್ ಎಲೆಕ್ಷನ್ ಬಂದ ತಕ್ಷಣ ಇಲ್ಲಿ ಬಂದು ರಿಜಿಸ್ಟರ್ ಮಾಡ್ಕೊಂಡು 2 ಕಡೆ ಹೆಸರು ಇಟ್ಕೊಳ್ತಿರ್ತಾರೆ. ಇಂಥವು ತಪ್ಪು, ಅಂಥವು ಯಾವುದೇ ಅವಕಾಶಗಳನ್ನ ಕೊಡೋ ಹಾಗಿಲ್ಲ. ಸೊ ಈ ಎನ್ಯುಮರೇಷನ್ ಫಾರ್ಮ್ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಿರುತ್ತೆ ಅಂದರೆ ಏನೇನು ಅವ್ರು ಭರ್ತಿ ಮಾಡ್ಕೊಡ್ಬೇಕು ಅಂದ್ರೆ ಉಳಿದಿರೋ ಎಲ್ಲ ಡೀಟೇಲ್ಸ್ ಕಾಮನ್ ಆಗಿರುತ್ತೆ. ಅಂದರೆ ಅವ್ರ ಹೆಸರು, ಈಗೇನಾದರೂ ಕೂಡ ಹಿಂದೆ ಇದ್ದಂಥ ಮತದಾರ ಪಟ್ಟಿಯಲ್ಲಿ ಹೆಸರುಗಳು ತಪ್ಪಾಗಿದ್ದರೆ ಸರಿಯಾಗಿ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಈಗ ಅವಕಾಶಗಳು ಇದೆ. ಅದೇ ರೀತಿ ಫೋಟೋ ಇರುತ್ತೆ, ಹಿಂದಿರ್ತಕ್ಕಂಥ ಫೋಟೋ ನನಗೆ ಬೇಡ ಅಂದರೆ ಪಕ್ಕದಲ್ಲೇ ಒಂದು ಹೊಸ ಫೋಟೋ, ಇವತ್ತಿನ ಫೋಟೋನ ಅಟ್ಯಾಚ್ ಮಾಡಿ ಕೊಡೋದಕ್ಕೂ ಕೂಡ ಅವಕಾಶಗಳು ಇದೆ. ಇದ್ರ ಜೊತೆ SIR ಅನ್ನೋದು ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿ ಇದು ನಮ್ಮ ದೇಶದಲ್ಲಿ 6 ಬಾರಿ ಆಗಿದೆ. 2002ರಲ್ಲಿ ಕಳೆದ ಬಾರಿ ಆಗಿದೆ, ಲಾಸ್ಟ್ ಆಗಿದ್ದು. ಯಾರಿಗೆ ಮತದಾರ ಹಕ್ಕಿದೆ ಅಂದರೆ ಈ ದೇಶದ ಪ್ರಜೆ ಯಾರಿಗಿರ್ತಾರಲ್ಲ ಅವರಿಗೆ ಮಾತ್ರ ಮತದಾರ ಹಕ್ಕು ಇರುತ್ತೆ. ಈ ದೇಶದ ಪ್ರಜೆ ಬಿಟ್ಟು ಮತ್ತು ಯಾರಿಗೂ ಕೂಡ ಮತದಾರ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಸೊ ಈಗ 2002ರಲ್ಲೇ ಯಾರು SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಅವ್ರ ಹೆಸರು ಅದರಲ್ಲಿ ಇತ್ತು ಅಂತಂದರೆ ಅವರು ಈ ದೇಶದ ಪ್ರಜೆ ಅಂತಂದು ಮತ್ತೊಮ್ಮೆ ಅವರಿಗೆ ಈ ಪ್ರೂವ್ ಮಾಡೋಕ್ಕಂತ ಅವಶ್ಯಕತೆ ಇಲ್ಲ. 2025ರಲ್ಲಿ ಉದಾಹರಣೆಗೆ ಈಗ ವೆಂಕಟೇಶ್ವರದ್ದು 2002ರಲ್ಲಿ ಅವರು ವೋಟರ್ ಆಗಿದ್ದರೆ ಮತ್ತೆ ನಾನು 2025ರಲ್ಲಿ ಬಂದು ನಾನು ಈ ದೇಶದ ಪ್ರಜೆ ಅಂತ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಅವರಿಗಿಲ್ಲ. ಸೊ ಹಾಗಾಗಿ ಆ ಲಿಂಕ್ನ ತೋರಿಸ್ಬೇಕಾಗತ್ತೆ. ನಾನು 2002ರಲ್ಲಿ ಇಂಥ ವಿಧಾನಸಭಾ ಕ್ಷೇತ್ರ, ಅವತ್ತು ತರೀಕೆರೆ ವಿಧಾನಸಭಾ ಕ್ಷೇತ್ರ 157 ಇತ್ತು, ತರೀಕೆರೆ ವಿಧಾನಸಭಾ ಕ್ಷೇತ್ರ ಇಂಥ ಪಾರ್ಟ್ ನಂಬರ್, ಮತಗಟ್ಟೆ ಸಂಖ್ಯೆ, ಇಂಥ ಸೀರಿಯಲ್ ನಂಬರ್ ನನ್ನ ಹೆಸರು ಇತ್ತು ಅಂತ ಆ ಒಂದು ಇನ್ಫಾರ್ಮೇಷನ್ನ ಲಿಂಕ್ ಮಾಡಿಕೊಟ್ರೆ ಅದು ಸಫಿಷಿಯೆಂಟ್, ಸಾಕು. ಮತ್ತೇನು ಕೂಡ ನಾವು ಡಾಕ್ಯುಮೆಂಟ್ಗಳನ್ನ ಕೇಳೋದಿಲ್ಲ. ಯಾಕಂದ್ರೆ ಉಳಿದಿರೋ ಇನ್ಫಾರ್ಮೇಷನ್ ನಮ್ಮ ಹತ್ರನೇ ಇರುತ್ತೆ. ಅದು ಸರಿನೋ ತಪ್ಪೋ, ನೀವು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಸರಿನೋ ತಪ್ಪೋ ಅನ್ನೋದು ಕ್ರಾಸ್ ವೆರಿಫೈ ಮಾಡ್ಕೊಳ್ಳೋಕ್ಕೆ ನಮ್ಮ ಹತ್ರನೇ ದಾಖಲಾತಿಗಳು ಇರುತ್ತೆ. ಸೊ ಹಾಗಾಗಿ ಆ ಇನ್ಫಾರ್ಮೇಷನ್ ಕೊಡಬೇಕು. ಉದಾಹರಣೆಗೆ ನಂದು 2002ನೇ ಇಸ್ವಿನಲ್ಲಿ ನಾನು ವೋಟರ್ ಆಗಿರಲಿಲ್ಲ, ಈಗ 2025ರಲ್ಲಿ ಇದ್ದೀನಿ. ಬಟ್ ನನ್ನ ತಂದೆ ತಾಯಿ ಅವರು ವೋಟರ್ ಆಗಿದ್ದರು 2002ರಲ್ಲಿ, ಅಂದರೆ ಈ ದೇಶದ ಪ್ರಜೆಗಳಾಗಿದ್ದರು. ನಾನು ಕೂಡ ಆಟೋಮೆಟಿಕಲಿ ಈ ದೇಶದ ಪ್ರಜೆ ಆಗ್ತೀನಿ. ಹಾಗಾಗಿ ನಂದು ವೋಟರ್ ಇರಲಿಲ್ಲ ಅಂತಂದರೆ ನನ್ನ ತಂದೆ ತಾಯಿದಾದರೂ ನಾನು ಇನ್ಫಾರ್ಮೇಷನ್ ಕೊಡಬೇಕು, ತಂದೆ ಅಥವಾ ತಾಯಿ. ಕೆಲವೊಮ್ಮೆ ಏನಾದ್ರು ತಂದೆ ತಾಯಿ ಇಬ್ಬರು ತೀರೋಗಿರ್ತಾರೆ, ಅಂಥ ಅಜ್ಜನ ಇನ್ಫಾರ್ಮೇಷನ್ ಆದರೂ, ವೋಟರ್ ಇನ್ಫಾರ್ಮೇಷನ್ ಆದರೂ ಅವರು ಅದನ್ನು ಕೊಡಬೇಕಾಗತ್ತೆ. ಈ ಮೂಲಕ ಫಸ್ಟ್ ಕೇಸ್ ಹೇಳಿದ್ನಲ್ಲ, 2002ರಲ್ಲಿ ಇರ್ತಕ್ಕಂಥವ್ರು 2025ರಲ್ಲೂ ಇದ್ದಾರೆ ಅಂದರೆ ಇದನ್ನು ಮ್ಯಾಪಿಂಗ್ ಅಂತಂದು ಕರಿತೀವಿ. 2025ರಲ್ಲಿದ್ದಾರೆ, 2002ರಲ್ಲಿ ಇರಲಿಲ್ಲ. ಯಾಕಂದರೆ 2002ರಲ್ಲಿ ಅವ್ರಿಗಿನ್ನೂ ಅಷ್ಟು ಏಜ್ ಆಗಿರಲಿಲ್ಲ, 18 ವರ್ಷ ಆಗಿರಲಿಲ್ಲ. ಬಟ್ ಅವರು ಫ್ಯಾಮಿಲಿ ಲಿಂಕ್ ಯೂಸ್ ಮಾಡ್ಕೊಂಡು ನಾವು ಏನು ಲಿಂಕ್ನ ಎಸ್ಟಾಬ್ಲಿಷ್ ಮಾಡ್ತಾರೆ, ಇದು ಪ್ರೊಜಿನಿ ಅಂತ ಹೇಳ್ತೀವಿ. ಈ ಪ್ರಕ್ರಿಯೆ ಆಲ್ರೆಡಿ ನಮ್ಮ BLOಗಳು ಮಾಡಿದ್ದಾರೆ ಅಜ್ಜಂಪುರ ತಾಲೂಕಲ್ಲಿ. ಅಜ್ಜಂಪುರ ತಾಲೂಕಲ್ಲಿ ಸುಮಾರು 97% ಅಷ್ಟು ಆಲ್ರೆಡಿ ಅವ್ರ ಲಿಂಕ್ಗಳನ್ನ ಎಸ್ಟಾಬ್ಲಿಷ್ ಮಾಡಿ ರೆಡಿ ಇಟ್ಕೊಂಡಿದ್ದಾರೆ. ಪ್ರಿಪ್ರೇಟರಿ ವರ್ಕ್ ಆಗಿ ಎಲ್ಲರೂ ಕೂಡ ಮಾಡ್ಕೊಂಡಿದ್ದಾರೆ. ಒಂದು 3% ಸಿಕ್ಕಿಲ್ಲ. ಅಂದರೆ ರೂರಲ್ ಮತ್ತು ಅರ್ಬನ್ ಏರಿಯಾದಲ್ಲಿ. ಅರ್ಬನ್ ಏರಿಯಾದಲ್ಲಿ ಬಂದರೆ ನಮಗೆ ಒಂದು ನಿಯರ್ಲಿ ಒಂದು 9% ನಮಗೆ ಸಿಕ್ಕಿಲ್ಲ. ಇಷ್ಟೇ, 95, ಒಂದು 8% ನಮಗೆ ಸಿಕ್ಕಿಲ್ಲ. ಅಂದರೆ ಒಂದು 800 ಜನ ಅಜ್ಜಂಪುರದಲ್ಲಿ ನಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ. ಸೊ ಅವರೆಲ್ಲರೂ ಕೂಡ ಈಗಲೂ ಅವಕಾಶ ಇದೆ, ಅದನ್ನು ರೆಡಿ ಮಾಡ್ಕೊಂಡು ಕೊಡಬೇಕಾಗತ್ತೆ. ಯಾರು ಈಗ ಪ್ರಶ್ನೆ ಬರುತ್ತೆ, ಯಾರು ಎನ್ಯುಮರೇಷನ್ ಫಾರ್ಮ್ ಕೊಡಲ್ಲ ಅವ್ರದ್ದು ಮತದಾರ ಪಟ್ಟಿಯಿಂದ ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ. ಯಾರು ಹೋಗ್ತಾರೆ ಅಂತಂದರೆ ಡೆತ್ ಆಗಿರ್ತಾರೆ, ಅವ್ರು ಎನ್ಯುಮರೇಷನ್ ಫಾರ್ಮ್ನ ಕೊಡೋದಕ್ಕೆ ಬರೋದಿಲ್ಲ, ಅವರು ಮತದಾರ ಪಟ್ಟಿಯಿಂದ ಹೊರ ಹೋಗ್ತಾರೆ. ಅಥವಾ ಕೆಲವರು ಪರ್ಮನೆಂಟಾಗಿ ಶಿಫ್ಟ್ ಆಗೋಗಿರ್ತಾರೆ, ಯಾವುದೋ ಉದ್ದೇಶಕ್ಕೆ ಇಲ್ಲಿ ಬಂದಿರ್ತಾರೆ, ಇಲ್ಲಿ ವೋಟರ್ ಲಿಸ್ಟಲ್ಲಿ ಇರ್ತಾರೆ, ಈಗ ಬೇರೆ ಕಡೆ ಹೋಗ್ಬಿಟ್ಟು ಅಲ್ಲೂ ಕೂಡ ವೋಟರ್ ಲಿಸ್ಟಲ್ಲಿ ಇರ್ತಾರೆ. ಸೊ ಹಾಗಾಗಿ ನನಗೆ ಇಲ್ಲಿ ಬೇಡ ಅಲ್ಲೇ ಕೊಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಎನ್ಯುಮರೇಷನ್ ಫಾರ್ಮ್ ನಾವು ಹೆಂಗೆ ಕೊಟ್ಟಿರ್ತೀವಲ್ಲ ಅದು ವಾಪಸ್ ಕೊಡೋದಿಲ್ಲ, ಆ ಮೂಲಕ ಡಿಲೀಟ್ ಆಗೋಗ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ನಮ್ಮ BLOಸಿಗೆ ಬರುತ್ತೆ ಸಂದರ್ಭಗಳು, ಅವ್ರ ಅಡ್ರೆಸ್ಸೇ ಇರೋದಿಲ್ಲ ಇಲ್ಲಿ, ಬಟ್ ಮತದಾರ ಪಟ್ಟಿಯಲ್ಲಿ ಇರ್ತಾರೆ. ಆದರೆ ಮತದಾರ ಪಟ್ಟಿಯಲ್ಲಿ ಎಲ್ಲಿ ಯಾವ ಅಡ್ರೆಸ್ಸಲ್ಲಿ ಇದೆಯಲ್ಲ ಆ ಅಡ್ರೆಸ್ಸಲ್ಲಿ ಹೋಗ್ಬಿಟ್ಟು ಅವ್ರು ಅದನ್ನು ಅಂಟಿಸ್ಬಿಟ್ಟು, ಒಂದು ಫಾರ್ಮೆಟ್ ಇರುತ್ತೆ, ಅಂಟಿಸ್ಬಿಟ್ಟು BLA 2ಗಳು ಅಂತ ಹೇಳ್ತಾರೆ, ಪೊಲಿಟಿಕಲ್ ಪಾರ್ಟೀಸಿಂದ ಇರ್ತಾರೆ. ಹೇಗೆ BLOಗಳು ಇದ್ದಾರಲ್ಲ, ಅವರು ಎಲೆಕ್ಷನ್ ಕಮಿಷನ್ ರೆಪ್ರೆಸೆಂಟ್ ಮಾಡ್ತಾರಲ್ಲ, ಹಾಗೆ ರಾಜಕೀಯ ಪಕ್ಷಗಳನ್ನ ರೆಪ್ರೆಸೆಂಟ್ ಮಾಡೋಕ್ಕೆ BLA 2ಗಳು ಅಂತಂದು ಇದ್ದಾರೆ. ಅಜ್ಜಂಪುರದಲ್ಲಿ INC ಮತ್ತು BJP ಎರಡು ಪಕ್ಷದಲ್ಲೂ ಕೂಡ BLA 2ಗಳು ಇದ್ದಾರೆ. ಸೊ ನಮ್ಮ BLOಗಳು ಅವ್ರ ಜೊತೆ ಕೋಆರ್ಡಿನೇಷನಲ್ಲಿ ಇದ್ದು, ಯಾರ್ದು ನಾವು ಎನ್ಯುಮರೇಷನ್ ಫಾರ್ಮ್ ಕೊಡೋಕ್ಕಾಗ್ತಾ ಇಲ್ಲಲ್ಲ ಆ ಮಾಹಿತಿನ ಅವ್ರ ಹತ್ರನೂ ಕೂಡ ಶೇರ್ ಮಾಡ್ತಾರೆ. ಇಂಥವ್ರು ನಾವು ಎನ್ಯುಮರೇಷನ್ ಫಾರ್ಮ್ ಕೊಡೋಕ್ಕಾಗ್ತಿಲ್ಲ, ನಮಗೆ ಹುಡ್ಕೊಡೋದಕ್ಕೆ ಹೆಲ್ಪ್ ಮಾಡಿ ಅಂತಂದು. ಸೊ ಅವಾಗ ಅವ್ರ ಸಹಾಯವನ್ನು ಕೂಡ ತಗೊಂಡು ಈ ಪ್ರಕ್ರಿಯೆಯನ್ನು ನಾವು ಮುಂದೆ ಒರೆಸ್ಬೋದಾಗಿರುತ್ತೆ. ಈ ವಿಚಾರವಾಗಿ ಈಗಾಗಲೇ ನಾವು ಪೊಲಿಟಿಕಲ್ ಪಾರ್ಟೀಸ್ನವರಿಗೆ BLA 2ಗಳು ಅಂತ ಏನಿದಾರಲ್ಲ 3 ಸಾರಿ ಟ್ರೈನಿಂಗ್ ಕೊಟ್ಟಿದ್ದೀವಿ. ಒಮ್ಮೆ ತಾಲೂಕು ಪಂಚಾಯತಿನಲ್ಲೇ 2 ಸಾರಿ ಟ್ರೈನಿಂಗ್ ಕೊಟ್ಟಿದ್ದೀವಿ, ಮತ್ತು ಶಿವನಲ್ಲೂ ಕೂಡ ಒಂದು ಟ್ರೈನಿಂಗ್ ಕೊಟ್ಟಿದ್ದೀವಿ. ಮತ್ತು ನಮ್ಮ BLOಗಳಿಗೆ ಈ ಹಿಂದಿನ ಒಂದು ಟ್ರೈನಿಂಗ್ 15-20 ದಿನ ಕೆಳಗೆ ಒಂದು ಟ್ರೈನಿಂಗ್ ಕೊಟ್ಟಿದ್ವಿ. ಈಗ ಮತ್ತೊಂದು ಟ್ರೈನಿಂಗ್ನ ಇವತ್ತು ಸಹ ಕೊಡ್ತಾಯಿದ್ವಿ. ಸೊ ಎಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಲ್ಲ ಪೊಲಿಟಿಕಲ್ ಪಾರ್ಟೀಸ್ನ, ನಾಳೆ ನಮ್ಮನ್ನು ಬ್ಲೇಮ್ ಮಾಡ್ತಕ್ಕಂಥದ್ದು ಅಥವಾ ನಮಗೆ ಗೊತ್ತಿರಲಿಲ್ಲ ಅನ್ನೋದು ಆಗಬಾರ್ದು.
ಹಾಗಾಗಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೂ ಅವೇರ್ನೆಸ್ ಇದೆ. ಎಲ್ಲ ಪೊಲಿಟಿಕಲ್ ಪಾರ್ಟೀಸರು ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಈ ಚುನಾವಣಾ ಏನು SIR ಪ್ರಕ್ರಿಯೆಯಲ್ಲಿ. ಸೊ ಇಷ್ಟು ಇದುವರೆಗೂ ಕಾರ್ಯಕ್ರಮಗಳು ನಡೆದಿದೆ. ಈಗ ಮುಂದಿರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು 30ನೇ ತಾರೀಕಿಂದ ಜೂನ್ 30ರಿಂದ ಜುಲೈ 29ರವರೆಗೂ ಕೂಡ ಮನೆ ಮನೆಗೆ ಹೋಗ್ಬಿಟ್ಟು ನಮ್ಮ BLOಗಳು ಎನ್ಯುಮರೇಷನ್ ಫಾರ್ಮ್ನ ಕೊಡ್ತಾರೆ. ಅದನ್ನು ಭರ್ತಿ ಮಾಡಿದ ನಂತರ ನಮ್ಮ BLOಗಳೇ ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೊಳ್ತಾರೆ. ಅದು ಕಡ್ಡಾಯ ಅಲ್ಲ, ಅವ್ರು ಬಂದು ಕಲೆಕ್ಟ್ ಮಾಡ್ಕೊಂಡು ಕಡ್ಡಾಯ ಅವ್ರು ಕಲೆಕ್ಟ್ ಮಾಡ್ಕೊಂಡು ಹೋಗ್ಲಿಲ್ಲ ಅಂದರೆ ನಾವು ಅನರ್ಹಗೊಳ್ತೀವಿ. ನಮ್ಮ ಹತ್ರ ಅದು ಮಾಹಿತಿ ಇರುತ್ತೆ. ನಮ್ಮ ಹತ್ರ ಈ ಯಾವ್ದು ಎನ್ಯುಮರೇಷನ್ ಫಾರ್ಮ್ ಇನ್ನೂ ವಾಪಸ್ ಬಂದಿಲ್ಲ ಅಂತಂದು, ಈಗ ಎನ್ಯುಮರೇಷನ್ ಫಾರ್ಮ್ ಕೊಡ್ತೀವಲ್ಲ, ಕೊಟ್ಟ ಮೇಲೆ BLOಗಳು ಅವ್ರದ್ದು ಆ್ಯಪ್ ಇರುತ್ತೆ, ಆ್ಯಪಲ್ಲಿ ಅಪ್ಲೋಡ್ ಮಾಡಬೇಕು, ಈ ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ದೀನಿ, ಇದು ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಅಂತಂದು. ಸೊ ಈಗ ನಮ್ಮ ಹತ್ರ ಮಾಹಿತಿ ಸಿಗುತ್ತೆ ಎಷ್ಟು ಡಿಸ್ಟ್ರಿಬ್ಯೂಟ್ ಆಗಿದೆ, ಎಷ್ಟು ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಅಂತಂದು. ಯಾರ್ದು ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಅಂತ ಮಾಹಿತಿನೂ ಕೂಡ ನಮಗೆ ಸಿಗುತ್ತೆ. ಅದೇ ರೀತಿ ಫಾರಮ್ಗಳು ವಾಪಸ್ ಬಂದು ಕಲೆಕ್ಟ್ ಆದಂಥ ಸಂದರ್ಭದಲ್ಲಿ ಎಷ್ಟು ಫಾರಮ್ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಸಕ್ಸಸ್ಫುಲ್ಲಾಗಿ, ಎಷ್ಟು ವಾಪಸ್ ಕಲೆಕ್ಟ್ ಆಗಿದೆ, ಇನ್ನೂ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗ್ತಿಲ್ಲ, ಅದಕ್ಕೆ ಪ್ರತಿ BLO ನಮೂದು ಮಾಡಬೇಕು, ಏನಕ್ಕೆ ನಾನು ವಾಪಸ್ ಕಲೆಕ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ ಅಂತಂದು. ಈಗ ಕೊಟ್ಟಿದ್ರೆ ಮೇಲೆ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಏನಕ್ಕೆ ಆಗ್ತಾಯಿಲ್ಲ ಅನ್ನೋದನ್ನು ನಮೂದು ಮಾಡಬೇಕಾಗತ್ತೆ. ಅದೆಲ್ಲ BLO ಆ್ಯಪಲ್ಲಿ ಇರುತ್ತೆ. ಸೊ 3 ಸಾರಿ ಹೋಗ್ತಾರೆ ನಮ್ಮ BLOಗಳು ಒಂದು ಮನೆಗೆ. 3 ಸಾರಿ ಹೋಗ್ಬಿಟ್ಟು ಎನ್ಯುಮರೇಷನ್ ಫಾರ್ಮ್ನ ವಾಪಸ್ ಕಲೆಕ್ಟ್ ಮಾಡೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾರೆ. 3 ಸಾರಿ ಮೇಲೂ ಸಿಗಲಿಲ್ಲ ಅಂತಂದರೆ ನಾವು ಏನು ಮಾಡೋದಕ್ಕಾಗೋದಿಲ್ಲ. ಬಟ್ ಪ್ರತಿ ಸಾರಿ ಒಂದು ಸಾರಿ ಹೋದಾಗ ಅವರೆಲ್ಲ ಸಿಗಲಿಲ್ಲ ಅಂದರೆ ಒಂದು ಇನ್ಫಾರ್ಮೇಷನ್ ಅಂಟಿಸಿ ಬರ್ತಾರೆ, ನಾವು ಇಂಥ ದಿನ ಬರ್ತೀವಿ, ಮತ್ತೊಮ್ಮೆ ನೀವು ಇನ್ಫಾರ್ಮೇಷನ್ ರೆಡಿ ಇಟ್ಕೊಂಡಿರಿ, ಮಾಹಿತಿನ ಕೊಡಿ ಅಂತಂದು ಒಂದು ಅಂಟಿಸಿ ಆ ಪ್ರಕ್ರಿಯೆಗಳನ್ನ ಮಾಡ್ತಾರೆ. ಅದು ಅವರಿಗೂ ಕೂಡ ಟ್ರೈನಿಂಗ್ ಕೊಟ್ಟಿದ್ವಿ. ಮತ್ತೊಮ್ಮೆ ಇವತ್ತು ಇನ್ನೊಂದು ಸೆಕೆಂಡ್ ರೌಂಡ್ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ವಿ, ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ.